ಹಾಯ್ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಡ್ಮಿಟ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದ್ರಿಂದ ಹೇಳ್ಕೊಡ್ತೀನಿ. ಬೇಗ ಬನ್ನಿ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ ಐಕನ್ ಒತ್ತಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ವೆಬ್ಸೈಟ್ ನೋಡಿ ಆ್ಯಕ್ಟಿವ್ ಆಗಿದೆ. ಇಲ್ಲಿ ವೆಬ್ಸೈಟಲ್ಲಿ ನೋಡಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋ ವೆಬ್ಸೈಟ್ ಇದು ಆ್ಯಕ್ಟಿವ್ ಆಗಿದೆ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಡಲ್ಲಿ ತೋರಿಸ್ತಿದ್ದಾರೆ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC 2026 ಅಂದರೆ ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು 2 ಆಗಸ್ಟ್ 2026 ಸಂಡೇ. ಟೈಮ್ ಬಂದ್ಬಿಟ್ಟು 10:30ರಿಂದ 12 ಗಂಟೆ ಆಗಿರುತ್ತೆ. ಅದೇ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಯಾಣ ಕರ್ನಾಟಕ 2026 2 ಆಗಸ್ಟ್ 2026 ಸಂಡೇ. ಟೈಮು 2:30ರಿಂದ 4 ಗಂಟೆ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಕ್ಸಾಮ್ ಟೈಮಿಂಗ್ ಈ ಥರ ಇದೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಇದು ಜನರಲ್ ನಾಲೆಜ್ ಎಕ್ಸಾಮ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಬೇಗನೆ ತೋರಿಸ್ತೀನಿ ಬನ್ನಿ. ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋಣ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಬಂದು ನಿಮ್ಮ ಕ್ರೋಮ್ನ ಓಪನ್ ಮಾಡಿ, ಅದರಲ್ಲಿ KE ಅಂತ ಸರ್ಚ್ ಮಾಡಿ. ನೋಡಿ, ಮೊದಲನೇ ವೆಬ್ಸೈಟ್ ಬರ್ತಾ ಇದೆ ನೋಡಿ, KE ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, KE ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸೈಡಲ್ಲಿ ಬಂದು 3 ಯಾರೋ ಇರುತ್ತೆ ನೋಡಿ ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ಗೆ. ಅದೇ ರೀತಿ ಲೆಫ್ಟ್ ಸೈಡ್ಗೆ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಹೋಮ್ಸು ಅಡ್ಮಿಷನು, ಅದ್ರ ಜೊತೆ ಕೆಳಗಿದೆ ನೋಡಿ ರಿಕ್ರೂಟ್ಮೆಂಟ್, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಕೆಳಗಿದೆ ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ಅದರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಬಂದಿದೆ ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ RPC ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ 27/7/2026 ಅಂತ ಬಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಓಪನ್ ಆಗುತ್ತೆ ನಿಮಗೆ ನೋಡಿ ವೆಬ್ಸೈಟು. ಇಲ್ಲಿ ಬಂದುಬಿಟ್ಟು ನೋಡಿ ಏನಾದರೂ ಮೊದಲೇದು ಪರೀಕ್ಷೆ ಎಕ್ಸಾಮಿನೇಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC 2026 ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ KK ಇದೆ. ಇದರ ಮೇಲೆ ನಿಮ್ಮದು ಯಾವುದು ಅಪ್ಲಿಕೇಶನ್ ಇದೆ ಅದನ್ನು ಕ್ಲಿಕ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಬಂದಿತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂತ ನೀವು ಅಪ್ಲಿಕೇಶನ್ ಹಾಕಿರ್ತಿಲ್ಲ, ಅದರ ಪ್ರಿಂಟ್ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಹಾಕಿ. ಅದೇ ರೀತಿ ಅಭ್ಯರ್ಥಿ ಹೆಸರು, ನಿಮ್ಮದು ಅಪ್ಲಿಕೇಶನ್ ಅದರಲ್ಲಿ ಯಾವ ಥರ ಹೆಸರಿದೆ ಆ ಥರ ಹೆಸರನ್ನ ಅಪ್ಲೋಡ್ ಮಾಡಿ. ನೋಡಿ ಫ್ರೆಂಡ್ಸ್, ಅದೇ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಕ್ಯಾಪ್ಚಾ ಇದೆ. ನೋಡಿ ಕೊಟ್ಟಿರೋ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಫಿಲ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಡೀಟೇಲ್ಸು, ನಿಮ್ಮ ಫೋಟೋ, ಹಾಗೆ ಎಲ್ಲ ಥರ ಇನ್ಫಾರ್ಮೇಷನ್ ಇರುತ್ತೆ. ಅದೇ ರೀತಿ ಕೆಳಗೆ ಬಂದುಬಿಟ್ಟು ನಿಮ್ಮದು ಎಕ್ಸಾಮ್ ಡೇಟ್ ಇರುತ್ತೆ. ಅದ್ರ ಜೊತೆ ಮಗಳು ನಿಮಗೆ ಎಕ್ಸಾಮ್ ಸಿಟಿ ಯಾವುದಿದೆ, ಸಿಟಿ ಮತ್ತು ಜೊತೆಗೆ ಎಕ್ಸಾಮ್ ಕಾಲೇಜ್ ಯಾವುದಿದೆ ಅದರ ಇನ್ಫಾರ್ಮೇಷನ್ ಇರುತ್ತೆ. ಅದೇ ರೀತಿ ಕೆಳಗೆ ಬಂದುಬಿಟ್ಟು ನಿಮಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.